ಬುದ್ಧಿಶಕ್ತಿ ಹಾಗೂ ಮೇಧಾಶಕ್ತಿಯನ್ನ ಹೆಚ್ಚಿಸುವ ಪುರಾತನ ವನಮೂಲಿಕೆಗಳಲ್ಲಿ ಜ್ಯೋತಿಷ್ಮತಿ ವೃಕ್ಷವೂ ಕೂಡ ಒಂದು. ಅದ್ಭುತವಾದ ಔಷಧೀಯ ಮೌಲ್ಯಗಳಿಂದ ಕೂಡಿದ್ದರೂ ಸಹ ಅಪರಿಚಿತವಾಗಿಯೇ ಉಳಿದಿರುವಂತಹ ವೃಕ್ಷವಾಗಿದೆ. ಸಿಲಾಸ್ಟ್ರೇಸಿಯೇ ಕುಟುಂಬಕ್ಕೆ ಸೇರಿದ ಜ್ಯೋತಿಷ್ಮತಿಯ ವೈಜ್ಞಾನಿಕ ಹೆಸರು ಸಿಲಾಸ್ಟ್ರಸ್ ಪೆನಿಕ್ಯುಲೇಟಸ್. ಸಂಸ್ಕೃತದಲ್ಲಿ ಜ್ಯೋತಿಷ್ಮತಿ, ಅಲವಣ, ಕಂಗು ಎಂದರೆ ಕನ್ನಡದಲ್ಲಿ ಜ್ಯೋತಿಷ್ಮತಿ, ಭವಂಗ, ಕರಿಗನ್ನೆ, ಕೌಗಿಲು ಹಾಗೂ ಹಿಂದಿಯಲ್ಲಿ ಮಾಲ್ಕಾಂಗನಿ ಹಾಗೂ ಆಂಗ್ಲ ಭಾಷೆಯಲ್ಲಿ ಬ್ಲ್ಯಾಕ್ ಆಯಿಲ್ ಪ್ಲಾಂಟ್, ಸಿಲಾಟ್ರಸ್, ಓರಿಯೆಂಟಲ್ ಬಿಟ್ಟರ್ ಸ್ವೀಟ್, ಇಂಟೆಲೆಕ್ಟ್ ಟ್ರೀ ಹಾಗೂ ಸ್ಟಫ್ ಟ್ರೀ ಎನ್ನಲಾಗಿದೆ. ಉಷ್ಣವಲಯದ ಕಾಡುಗಳು ಹಾಗೂ ಅರೆನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡುಬರುವ ಜ್ಯೋತಿಷ್ಮತಿ ಭಾರತ ಸೇರಿದಂತೆ ಮಯನ್ಮಾರ್, ಥೈಲ್ಯಾಂಡ್, ವಿಯೆಟ್ನಾಂ, ಚೀನಾ, ಶ್ರೀಲಂಕಾ, ಮಲೇಷಿಯಾ ಹಾಗೂ ಭೂತಾನ್ ದೇಶಗಳಲ್ಲಿ ಕಾಣಸಿಗುತ್ತದೆ. ಸುಮಾರು 33 ಅಡಿ ಎತ್ತರವಾಗಿ ಬೆಳೆಯುವ ಜ್ಯೋತಿಷ್ಮತಿ ಮಾಸಲು ಬಿಳಿ ಬಣ್ಣದ ಹೊರಟಾದ ಕಾಂಡ ಹೊಂದಿದ್ದು, ಕಾಂಡಗಳ ಮೇಲೆ ಅಲ್ಲಲ್ಲಿ ನೀಳವಾದ ಮುಳ್ಳುಗಳಿರುತ್ತವೆ. ಸುಮಾರು 6 ಸೆಂಟಿಮೀಟರ್ ಉದ್ದ ಹಾಗೂ 5.5 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಗಾಢ ಹಸಿರು ಬಣ್ಣದ ಎಲೆಗಳಿದ್ದು, ನಕ್ಷತ್ರಾಕಾರದ ಮಾಸಲು ಹಸಿರು ಬಣ್ಣದ ಹೂವುಗಳಾಗಿ ಗೊಂಚಲುಗಳಲ್ಲಿ ಹಳದಿ ಬಣ್ಣದ ದುಂಡಾದ ಕಾಯಿಗಳು ಸಮಾವಿಷ್ಟವಾಗಿದ್ದು, ಈ ಕಾಯಿಗಳ ಸಿಪ್ಪೆ 3 ಭಾಗವಾಗಿ ಸುಲಿದುಕೊಂಡಾಗ ಅದರೊಳಗೆ ಕೆಂಪು ಬಣ್ಣದ ಹೊದಿಕೆಯಿಂದ ಕೂಡಿದ 3 ಕಂದು ಬಣ್ಣದ ಬೀಜಗಳು ಜೋಡಣೆಗೊಂಡಿರುತ್ತವೆ. ಈ ಸಂದರ್ಭದಲ್ಲಿ ನಕ್ಷತ್ರಾಕಾರವಾಗಿ ಕಾಣುವ ಈ ಬೀಜಗಳು ಹೂವುಗಳಂತೆ ನೋಡಲು ಸುಂದರವಾಗಿರುತ್ತವೆ ಹಾಗೂ ಈ ಬೀಜಗಳು ಕಹಿಯಾಗಿರುತ್ತವೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಜ್ಯೋತಿಷ್ಮತಿಯ ತೊಗಟೆ, ಹಣ್ಣುಗಳು ಹಾಗೂ ಬೀಜಗಳನ್ನ ಸಾಂಪ್ರದಾಯಿಕ ಆಯುರ್ವೇದ, ಯುನಾನಿ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಜ್ಯೋತಿಷ್ಮತಿಯ ಹೂವುಗಳನ್ನ ತರಕಾರಿಯಂತೆ ಆಹಾರದಲ್ಲಿ ಬಳಸಲಾಗುತ್ತದೆ. ಜ್ಯೋತಿಷ್ಮತಿಯ ಬೀಜಗಳಿಂದ ತೆಗೆಯಲಾಗುವ ಎಣ್ಣೆಯನ್ನ ಸಂಧಿವಾತ, ಕೀಲು ನೋವು, ಪಾರ್ಶ್ವವಾಯು, ನೋವು ನಿವಾರಕವಾಗಿ ಹಾಗೂ ಕಾಮೋತ್ತೇಜಕವಾಗಿಯೂ ಸಹ ಬಳಸುವುದುಂಟು. ಇದರ ಎಣ್ಣೆಯು ನರಗಳಿಗೆ ಶಕ್ತಿ ನೀಡಿ ಮಾನಸಿಕ ವ್ಯವಸ್ಥೆಯನ್ನ ವೃದ್ಧಿಗೊಳಿಸುತ್ತದೆ. ಈ ಎಣ್ಣೆಯು ಮೆದುಳನ್ನ ಚುರುಕುಗೊಳಿಸಿ ಸ್ಮರಣಶಕ್ತಿಯನ್ನ ವೃದ್ಧಿಸುವ ಕ್ಷಮತೆ ಹೊಂದಿದ್ದು, ಈ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡುವುದರಿಂದ ಮಾನಸಿಕ ಒತ್ತಡವನ್ನ ಕಡಿಮೆಗೊಳಿಸಿ ನಿದ್ರಾಹೀನತೆಯನ್ನ ದೂರಗೊಳಿಸುತ್ತದೆ. ಈ ಬೀಜಗಳು ಕಹಿಯಾದ ರುಚಿಯಿಂದ ಕೂಡಿದ್ದರೂ ಕೂಡ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ರಿಂದ 2 ಬೀಜಗಳನ್ನ ತಿನ್ನುವುದರಿಂದ ಸ್ಮರಣಶಕ್ತಿ, ಏಕಾಗ್ರತೆ ಹಾಗೂ ಮೇಧಾಶಕ್ತಿ ವೃದ್ಧಿಯಾಗುತ್ತದೆ. ಬೀಜಗಳು ಉಪಲಬ್ಧವಿಲ್ಲದಿದ್ದರೆ ಉತ್ತಮ ಗುಣಮಟ್ಟದ ಜ್ಯೋತಿಷ್ಮತಿಯ 2 ರಿಂದ 4 ಹನಿ ಎಣ್ಣೆಯನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ಈ ಬೀಜಗಳು ಪೌಷ್ಟಿಕವೂ ಆಗಿದ್ದು, ತಲೆನೋವು, ಅರ್ಧ ತಲೆನೋವು, ಮೂರ್ಛೆ ರೋಗ ಹಾಗೂ ಮೆದುಳಿನ ಸಮಸ್ಯೆಗೆ ಬಹಳವೇ ಲಾಭಕಾರಿಯಾಗಿದೆ. ಆದರೆ ಈ ಬೀಜಗಳು ವಿರೇಚಕ ಗುಣಗಳಿಂದ ಕೂಡಿದ್ದು, 1 ಅಥವಾ 2ಕ್ಕಿಂತ ಅತಿಯಾಗಿ ಸೇವಿಸಿದರೆ ದೇಹದ ಉಷ್ಣತೆ ಹೆಚ್ಚಿಸುತ್ತದೆ ಹಾಗೂ ತಲೆ ಸುತ್ತು ಮತ್ತು ವಾಂತಿಯೂ ಕೂಡ ಆಗಬಹುದು. ಜ್ಯೋತಿಷ್ಮತಿಯ ಎಣ್ಣೆಯನ್ನ ಸಾಬೂನು ತಯಾರಿಕೆಗಳಲ್ಲೂ ಸಹ ಬಳಸಲಾಗುತ್ತದೆ. ಗರ್ಭಿಣಿ ಸ್ತ್ರೀಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ಇದನ್ನ ಬಳಸಬಾರದು ಹಾಗೂ ಬೀಜಗಳನ್ನ ಯಾರೂ ಸಹ ಅತಿಯಾಗಿ ಸೇವಿಸಬಾರದು.